ಜೀವನದಲ್ಲಿ ಎಷ್ಟು ತಾಳ್ಮೆಯಿಂದ ಇರುತ್ತೇವೆಯೋ ಅಷ್ಟು ಅಗ್ರಗಣ್ಯವಾಗಿರುವಂತಹ ಸ್ಥಾನಕ್ಕೆ ನಾವು ಇರುತ್ತೇವೆ. ಗೌರವ ಎಷ್ಟು ಕಡಿಮೆ ಪ್ರೀತಿ ಮಾಡುತ್ತಾ ಇರುವಿರೋ ಅಷ್ಟು ಮನಃಶಾಂತಿ ಎನ್ನುವುದು ನಿಮಗೆ ಸಿಗುತ್ತಾ ಹೋಗುತ್ತದೆ. ಎಷ್ಟು ಕಡಿಮೆ ಆಸೆಯನ್ನು ಪಡುತ್ತೀರಿಯೋ ಅಷ್ಟು ಪ್ರಶಾಂತತೆ ಎನ್ನುವುದು ನಿಮಗೆ ಸಿಗುತ್ತಾ ಹೋಗುತ್ತದೆ. ಎಷ್ಟು ಕಡಿಮೆ ಮಾತನಾಡುತ್ತಾ ಇರುವಿರೋ ಅಷ್ಟು ಬೆಲೆ ಎನ್ನುವುದು ನಿಮಗೆ ಜೀವನದಲ್ಲಿ ಸಿಗುತ್ತಾ ಹೋಗುತ್ತವೆ. ಈ ರಹಸ್ಯವನ್ನು ಯಾರಿಗೂ ಕೂಡ ಹೇಳದೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ನೋಡಿ. ಜೀವನದ ಪ್ರಯಾಣದ ಬಹಳ ವಿಚಿತ್ರವಾಗಿ ಇರುತ್ತದೆ. ಏನು ತೆಗೆದುಕೊಳ್ಳದೆ ಬರುತ್ತದೆ, ಎಲ್ಲವೂ ನಮಗೆ ಬೇಕು ಎಂದು ಹೋರಾಟವನ್ನು ಮಾಡುತ್ತದೆ. ಕೊನೆಯಲ್ಲಿ ಎಲ್ಲವನ್ನ ಇಲ್ಲಿಗೆ ಬಿಟ್ಟು ಹೇಳದೆಯೇ ಒಂಟಿಯಾಗಿ ಹೋಗುತ್ತದೆ. ಜೀವನವೇ ಹಾಗೆ ಅಲ್ಲವೇ? ಈ ಜೀವನವನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ನೋಡಬೇಕು. ಎಲ್ಲರೂ ಕೂಡ ಹೇಳುತ್ತಾರೆ, ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾರೆ ಎಂದು. ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆಗೆ ಬರುತ್ತಾನೆ, ಹೊರಟು ಹೋಗುವಾಗ ಕರ್ಮದ ಫಲಗಳನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಈ ಜೀವನದಲ್ಲಿ ನಾವು ಮಾಡಿರುವಂತಹ ಎಲ್ಲ ಕರ್ಮ ಫಲಗಳನ್ನು ನಾವು ಹೊತ್ತಿಕೊಂಡು ಹೋಗಲೇಬೇಕು. ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟು ನೀರಿನಂತೆ ಬಸಿದು ಹೋಗುವ ಮೊದಲು ಬಳಸಬೇಕು. ಪ್ರತಿ ಕ್ಷಣ ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕು. ವ್ಯರ್ಥವಾಗದೇ ಇರುವ ಹಾಗೆ ನೀನು ಜೀವಿಸಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ನೀನು ಜೀವನದಲ್ಲಿ ಏನನ್ನಾದರೂ ಒಂದು ಮಹೋನ್ನತವಾಗಿರುವಂತಹ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ನಮ್ಮ ಬಳಿ ಇರುವುದನ್ನು ನಾವು ಗೌರವಿಸಲಿಲ್ಲ ಅಂದರೆ ಸಂತೋಷ ಎಂದಿಗೂ ಕೂಡ ನಮ್ಮ ಬಳಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಏನು ನಮ್ಮ ಬಳಿಯಲ್ಲಿ ಇರುತ್ತದೆಯೋ ಅದರಲ್ಲಿಯೇ ನಾವು ತೃಪ್ತಿಯನ್ನು ಕಾಣುವುದನ್ನು ನೋಡಬೇಕು. ಮುಖದಲ್ಲಿ ಸದಾ ಮಂದಹಾಸ ಇರುವವನಿಗೆ ಮತ್ತು ಇತರರ ಜೀವನದಲ್ಲಿ ಖುಷಿ ತರುವವನಿಗೆ ಎಲ್ಲ ಕಾಲದಲ್ಲಿಯೂ ಕೂಡ ಸಂತಸ ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ. ಒಳ್ಳೆಯ ದಿನಗಳು ಎನ್ನುವುದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಗೆಲುವು ಅನ್ನುವುದು ನೆರಳಿನ ರೀತಿಯಲ್ಲಿ, ಅದನ್ನು ಹಿಡಿಯಲು ಪ್ರಯತ್ನವನ್ನು ಪಡಬೇಡ. ನಿನ್ನ ದಾರಿಯಲ್ಲಿ ನೀನು ಮುಂದುವರಿಯುವುದನ್ನು ನೋಡು, ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬಂದೇ ಬರುತ್ತದೆ. ನಿನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಜೀವನದಲ್ಲಿ ಗೆಲುವನ್ನು ಸಾಧಿಸಬೇಕು ಎಂದು ಹೊರಟು ಹೋಗಬಾರದು, ಕೆಲಸವನ್ನು ಮಾಡುತ್ತೇನೆ ಎಂದು ಹೊರಟು ಹೋಗಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನೀನು ಅಂದುಕೊಂಡ ರೀತಿಯಲ್ಲಿ ಜೀವನವನ್ನು ಸಾಗಿಸುವುದಕ್ಕೆ ಸಾಧ್ಯವಾದೀತು. ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆಗೆ ಬಿದ್ದರೆ ಮಾತ್ರ ನೆರಳು ಎನ್ನುವುದು ಸಿಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಒಳ್ಳೆಯ ಗುರಿಯನ್ನು ಇಟ್ಟುಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡು. ಕೆಟ್ಟವರ ಮಾತಿನ ಮೇಲೆ ಎಂದಿಗೂ ಕೂಡ ಗಮನವನ್ನು ಕೊಡುವುದಕ್ಕೆ ಹೋಗಲೇಬೇಡ. ಮಡಿಕೆಯನ್ನು ಯಾರು ಕೇಳಿದರಂತೆ, ಅದು ಹೇಗೆ ನೀನು ಯಾವಾಗಲೂ ಕೂಡ ತಣ್ಣಗೆ ಇರುತ್ತೀಯ ಎಂದು ಮಡಿಕೆ ಹೇಳಿತಂತೆ. ನನಗೆ ಗೊತ್ತು, ನಾನು ಮಣ್ಣಿನಿಂದ ಬಂದವನು, ಪುನಃ ಮಣ್ಣಿಗೆ ಸೇರುವೆನು ಎಂದು. ಹಾಗಿರುವಾಗ ಗರ್ವ, ಸಿಟ್ಟು, ಅಹಂಕಾರ ಎನ್ನುವುದು ನಮಗೆ ಏಕೆ ಹೇಳಿ? ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವ ನಂಬಿಕೆಯಲ್ಲಿ ಜೀವನವನ್ನು ಮಾಡುವುದನ್ನು ನೋಡಬೇಕು. ಆಗ ಮಾತ್ರ ಬದುಕಿನಲ್ಲಿ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸದಾಕಾಲ ನಿಮ್ಮ ಮೇಲೆ ನಿಮಗೆ, ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಬೇಕು. ಕರ್ಮ ಎನ್ನುವುದು ಹೇಳುತ್ತದೆ, ಇವತ್ತು ನೀನು ಏನು ಮಾಡುತ್ತಾ ಇರುವೆಯೋ ನೀನು ನಾಳೆ ಅದನ್ನೇ ಪಡೆಯುತ್ತೀಯಾ. ಒಳ್ಳೆಯ ಕೆಲಸಗಳನ್ನು ಮಾಡು, ಒಳ್ಳೆಯ ಪ್ರತಿಫಲವನ್ನು ಪಡೆಯುತ್ತೀಯಾ. ಕೆಟ್ಟ ಕೆಲಸಗಳನ್ನು ಇಂದು ಮಾಡಿದಾಗ ಕೆಟ್ಟ ರೀತಿಯಾಗಿರುವಂತಹ ಪ್ರತಿಫಲವನ್ನು ನೀನು ಜೀವನದಲ್ಲಿ ಎದುರಿಸಬೇಕಾಗುತ್ತದೆ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆಯನ್ನು ಎಂದಿಗೂ ಕೂಡ ನಾವು ಜೀವನದಲ್ಲಿ ತೊರೆಯಲೇಬಾರದು. ಶಾಂತಿಯನ್ನು ನಾವು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವುದನ್ನು ನೋಡಬೇಕು. ದುಃಖದಲ್ಲಿ ನಾವು ಇದ್ದಾಗ ನಾವು ಸಮಾಧಾನ ಮಾಡಿಕೊಳ್ಳುವುದನ್ನು ನೋಡಬೇಕು. ಬಾಳಿನಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯಬಲ್ಲೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ಜೀವನವನ್ನು ಮಾಡುವುದನ್ನು ನೋಡಬೇಕು. ಸಕ್ಕರೆಯ ಸಹವಾಸವನ್ನು ಮಾಡಿದ ಹಾಲು ಸಿಹಿ ಆಗುತ್ತದೆ, ಹುಳಿಯ ಸಹವಾಸವನ್ನು ಮಾಡಿದ ಹಾಲು ಒಡೆದು ಹೋಗುತ್ತದೆ. ನೀವು ಯಾವ ವ್ಯಕ್ತಿಯ ಸಹವಾಸವನ್ನು ಮಾಡುತ್ತೀರಾ ಎನ್ನುವುದರ ಮೇಲೆ ನಿಮ್ಮ ಅಳಿವು ಉಳಿವು ಎನ್ನುವುದು ಅವಲಂಬಿತವಾಗಿರುತ್ತದೆ. ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳುವುದನ್ನು ನೋಡಿ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ.
ಬದುಕು ಒಳ್ಳೆಯವರ ಸಹವಾಸವನ್ನು ಮಾಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಒಳ್ಳೆಯ ರೀತಿಯಾಗಿರುವಂತಹ ಪ್ರತಿಫಲವನ್ನು, ಒಳ್ಳೆಯ ರೀತಿಯಾಗಿರುವಂತಹ ಗೆಲುವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹ ಒಳ್ಳೆಯವರು ನಿಮ್ಮ ಜೀವನದಲ್ಲಿ ಇದ್ದರೆ ಅಂಥವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ನನ್ನಿಂದ ಆಗದ ಎಂದು ಕೈ ಚೆಲ್ಲುವುದು ಸುಲಭ, ಆದರೆ ಕೈ ಚೆಲ್ಲುವ ಕ್ಷಣದಲ್ಲಿ ಏನೇ ಆದರೂ ಕೂಡ ಕೈ ಚೆಲ್ಲಲಾರೆ ಗುರಿಯನ್ನು ತಲುಪುವೆ ಎನ್ನುವಂತಹ ನಿರ್ಧಾರ ಎನ್ನುವುದು ನಿಮ್ಮ ಇಡೀ ಜೀವನವನ್ನೇ ಬದಲಿಸಿ ಬಿಡಬಹುದು. ಹಾಗಾಗಿ ಜೀವನದಲ್ಲಿ ಎಲ್ಲವೂ ಕೂಡ ಸಾಧ್ಯ. ಮೊದಲು ಮುಂದುವರಿಯುವುದನ್ನು ನೋಡಬೇಕು. ಆತ್ಮವಿಶ್ವಾಸವನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಏನಾದರೂ ಒಂದು ವಿಶೇಷವಾಗಿರುವುದನ್ನು ಮಾಡುವುದಕ್ಕೆ ಹೊರಟಾಗ ಜೀವನದಲ್ಲಿ ಎಡುವುದು ಸಹಜ. ಹಾಗಂದ ಮಾತ್ರಕ್ಕೆ ನಾವು ಮುಂದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಭಾವಿಸುವುದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತದೆ. ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ನೀರು ಹರಿದು ಹೋಗುವಾಗ ಸ್ಥಳವೆಲ್ಲ ತೊಳೆದು ಶುದ್ಧವಾಗುತ್ತದೆ, ನಿಂತರೆ ಕೊಳೆತು ವಾಸನೆ ತರಿಸುತ್ತದೆ. ಆದರೆ ಮನುಷ್ಯ ಜೀವನದಲ್ಲಿ ಮಾತ್ರ ನಿಂತ ನೀರಾಗದೆ ಹರಿದು ಹೋಗುತ್ತಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಬದುಕಿನ ಪಯಣ ಎನ್ನುವುದು ಯಾವ ರೀತಿಯಾಗಿರುವಂತಹ ತಿರುಳನ್ನು ನಮ್ಮ ಜೀವನದಲ್ಲಿ ತರುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮನ್ನು ನಾವು ಹುಡುಕಿಕೊಳ್ಳುವುದು ಅಲ್ಲ, ನಮ್ಮನ್ನು ನಾವು ಸಂಪೂರ್ಣವಾಗಿ ರೂಪಿಸಿಕೊಳ್ಳುವುದೇ ಬದುಕು. ಅಂತಹ ಬದುಕು ಎನ್ನುವುದು ನಿಮ್ಮದಾಗಬೇಕು. ಜೀವನದಲ್ಲಿ ಏನೇ ತೊಂದರೆಗಳು ಬಂದರೂ ಕೂಡ ಹೆದರುವುದಕ್ಕೆ ಹೋಗಲೇಬಾರದು. ಎಂತಹ ತೊಂದರೆಗಳು ಬಂದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯಬಲ್ಲೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಕಣ್ಣು ತುಂಬ ನಿದ್ರೆ, ಒಳ್ಳೆಯ ಆರೋಗ್ಯ, ಸಂತೋಷ ತುಂಬಿರುವಂತಹ ಹೃದಯ, ಈ ಮೂರು ಇರುವವರು ಅದೃಷ್ಟವಂತರು. ಅವರೇ ನಿಜವಾದ ಶ್ರೀಮಂತರು ಎನ್ನುವುದನ್ನು ಮರೆಯಲೇಬೇಡಿ. ಒಳ್ಳೆಯ ಸಮಯ, ಒಳ್ಳೆಯ ದಿನ ಎನ್ನುವುದು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಏನೇ ಬಂದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯುವುದನ್ನು ನೀವು ನೋಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನೀವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಮಂದಹಾಸಕ್ಕಿಂತ ಅದ್ಭುತವಾಗಿರುವಂತಹ ಆಭರಣ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಮುಖದ ಮೇಲೆ ತಿಳಿ ನಗು ಇದ್ದರೆ ಜಗತ್ತು ನಿಮ್ಮನ್ನು ಕಡೆಗಣಿಸಿ ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಏನೇ ಆದರೂ ಕೂಡ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಮೆಟ್ಟಿ ನಡೆಯಬಲ್ಲೆ ಎನ್ನುವ ಆತ್ಮವಿಶ್ವಾಸ ಎನ್ನುವುದು ನಿಮ್ಮಲ್ಲಿ ಗಟ್ಟಿಯಾಗಿ ಇರಲಿ. ದೇವರಿದ್ದಾನೆ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಈ ಪ್ರಾರ್ಥನೆಗೆ ಒಳ್ಳೆಯ ಫಲಿತಾಂಶವನ್ನು ಕರುಣಿಸಿಯೇ ಕರುಣಿಸುತ್ತಾನೆ. ಒಂದು ಕೆಲಸ ಹಿಡಿದ ಮೇಲೆ ಬೆನ್ನು ಹತ್ತಿ ಅದನ್ನು ಮುಗಿಸಿಬಿಡಬೇಕು. ಯಾರಿಗೆ ಗೊತ್ತು ನಾಳೆ ನಾವು ಏನಾಗುತ್ತೇವೆಯೋ ಎಂದು. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಬ್ಬ ಪ್ರತ್ಯೇಕವಾಗಿರುವಂತಹ ವ್ಯಕ್ತಿ ಇರುತ್ತಾನೆ. ಹಣೆಯ ಬರಹದಲ್ಲಿ ಇಲ್ಲದೇ ಇದ್ದರೂ ಕೂಡ ಮನಸ್ಸಿನಲ್ಲಿ ಶಾಶ್ವತವಾಗಿರುವಂತಹ ನೆಲೆಯನ್ನು ಪಡೆದಿರುತ್ತಾನೆ. ಅಂತಹ ವ್ಯಕ್ತಿಯ ಬಗ್ಗೆ ಎಂದಿಗೂ ಕೂಡ ನೀವು ಹತಾಶೆಗೆ ಒಳಗಾಗಬೇಡಿ. ಏನೇ ತಪ್ಪುಗಳು ನಡೆದಿದ್ದರೂ ಕೂಡ ಅಂತಹ ವ್ಯಕ್ತಿಯನ್ನು ಕಳೆದುಕೊಳ್ಳಲೇಬೇಡಿ. ಆ ವ್ಯಕ್ತಿ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿ ಇರುತ್ತಾನೆ. ಉರಿಯುವ ದೀಪ ಮನೆಗೆ ಬೆಳಕನ್ನು ನೀಡಬೇಕು ಹೊರತಾಗಿ ಮನೆಯನ್ನು ಸುಡುವುದಕ್ಕೆ ಹೋಗಬಾರದು. ಮಾತು ಮನವನ್ನು ಗೆಲ್ಲಬೇಕೇ ಹೊರತಾಗಿ ಮನಸ್ಸನ್ನು ನೋಯಿಸಲೇಬಾರದು. ನಾವಾಡುವಂತಹ ಮಾತು ಅಂತಹ ಒಂದು ಮಹತ್ವವಾಗಿರುವಂತಹ ಮಾತು ಆಗಿರಬೇಕು. ಮಾತಿಗೆ ಮನೆಯನ್ನು ಉಳಿಸುವಂತಹ ಶಕ್ತಿಯೂ ಇರುತ್ತದೆ, ಮಾತಿಗೆ ಮನೆಯನ್ನು ಕೆಡಿಸುವಂತಹ ಶಕ್ತಿಯೂ ಕೂಡ ಇರುತ್ತದೆ. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯವಲ್ಲ ಎಂದು ಅರಿತ ತಕ್ಷಣ ಮನುಷ್ಯನ ಅಹಂಕಾರ ಎನ್ನುವುದು ಕಡಿಮೆಯಾಗುತ್ತಾ ಹೋಗುತ್ತದೆ. ಅಹಂಕಾರವನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ಒಬ್ಬರಿಗೆ ಮೋಸ ಮಾಡಿ ಅವಮಾನಿಸಿದರೆ ನೀವು ಎಂದಿಗೂ ಕೂಡ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮಿಂದ ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಮಾಡಿ, ಆದರೆ ಕೆಟ್ಟದ್ದನ್ನು ಮಾಡುವುದಕ್ಕೆ ಎಂದಿಗೂ ಕೂಡ ಹೋಗಲೇಬೇಡಿ. ಏಕೆಂದರೆ ಕೆಟ್ಟದ್ದರ ಪರಿಣಾಮ ಎನ್ನುವುದು ಘನಘೋರಕರವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೀವು ಕೆಟ್ಟದ್ದನ್ನು ಮಾಡಿದಾಗ ದೇವರು ನಿಮ್ಮ ಜೀವನದಲ್ಲಿಯೂ ಕೂಡ ಕೆಟ್ಟದ್ದನ್ನು ಮಾಡಿರುವಂಥವರನ್ನು ಅಥವಾ ಮಾಡುವಂಥವರನ್ನು ಸೃಷ್ಟಿ ಮಾಡುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಕೆಲವರು ಅಗತ್ಯವಿದ್ದಾಗ ಮಾತ್ರ ನೆನಪಿಸಿಕೊಳ್ಳುತ್ತಾರೆ ಎಂದು ಬೇಸರ ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕತ್ತಲೆ ಆವರಿಸಿದಾಗಲೇ ದೀಪದ ನೆನಪು ಎನ್ನುವುದು ಆಗುವುದಕ್ಕೆ ಸಾಧ್ಯವಾದೀತು. ನೀವು ಕೂಡ ದೀಪದಂತೆ ಎಂದು ಅವರ ಜೀವನದಲ್ಲಿ ನೀವು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ.
ಖುಷಿಯಾಗಿ ಇರಿ. ಎಷ್ಟೇ ದುಃಖ ಎನ್ನುವುದು, ಎಷ್ಟೇ ಸಮಸ್ಯೆ ಎನ್ನುವುದು ನಿಮ್ಮ ಜೀವನದಲ್ಲಿ ಬಂದರೂ ಕೂಡ ನಿಮ್ಮನ್ನು ನೋಡಿದ ಇತರರು ಕೂಡ ಖುಷಿ ಪಡಬೇಕು. ದೀಪ ಮತ್ತೊಂದು ದೀಪವನ್ನು ಹಚ್ಚುವಂತೆ ನೀವು ಇನ್ನೊಬ್ಬರಿಗೆ ಖುಷಿಯನ್ನು ಹಂಚುವುದನ್ನು ನೋಡಬೇಕು. ಅಂದಾಗ ಬದುಕಿನಲ್ಲಿ ನೀವು ಖುಷಿಯಾದ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾದೀತು. ಯಾರನ್ನೂ ಕೂಡ ಸುಲಭವಾಗಿ ನಂಬುವುದಕ್ಕೆ ಹೋಗಬೇಡಿ. ಏಕೆಂದರೆ ನಿನ್ನಿಂದಲೇ ಎಲ್ಲವನ್ನ ತಿಳಿದುಕೊಂಡು ನಿನಗೆ ಮೋಸ ಮಾಡುವಂತಹ ಜನರೇ ಇಂದಿನ ಕಾಲದಲ್ಲಿ ಹೆಚ್ಚಾಗಿ ಇದ್ದಾರೆ. ಯಾರು ಯಾವ ಕಾರಣಕ್ಕಾಗಿ ನಿಮ್ಮ ಬಳಿಯಲ್ಲಿ ಇದ್ದಾರೆ ಎನ್ನುವುದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಏಕೆಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥವರೇ ನಮ್ಮ ಜೀವನದಲ್ಲಿ ಮಹೋನ್ನತವಾಗಿರುವಂತಹ ಕೆಡಕನ್ನು ಬಯಸುವಂಥವರು ಆಗಿರುತ್ತಾರೆ. ದೊಡ್ಡ ದೊಡ್ಡ ಮಾತುಗಳನ್ನು ಆಡುವುದರಿಂದ ಪ್ರಬುದ್ಧವಾಗಿ ಇರುವುದಿಲ್ಲ. ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿತಾಗ ಮಾತ್ರ ಪ್ರಬುದ್ಧರಾಗಿ ಬದುಕುವುದಕ್ಕೆ ಸಾಧ್ಯವಾದೀತು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನಾವು ನೋಡಬೇಕು. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲವಾದರೆ ಮರ ಉಳಿಯುವುದಿಲ್ಲ. ನಂಬಿಕೆ ಇಲ್ಲವಾದರೆ ಸಂಬಂಧ ಎನ್ನುವುದು ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾರೇ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ ಎಂದರೆ ಖಂಡಿತವಾಗಿಯೂ ಕೂಡ ಅಂತಹ ನಂಬಿಕೆಗೆ ದ್ರೋಹ ಬಗೆಯುವಂತಹ ಕೆಲಸವನ್ನು ಮಾಡಲೇಬಾರದು. ಆ ನಂಬಿಕೆಯನ್ನು ಉಳಿಸಿಕೊಂಡು ಹೋದಾಗಲೇ ಸಂಬಂಧ ಎನ್ನುವುದು ಗಟ್ಟಿಯಾಗಿ ನಿಲ್ಲುವುದಕ್ಕೆ ಸಾಧ್ಯವಾದೀತು. ನೀನು ಯಾರನ್ನ ಕಣ್ಣು ಮುಚ್ಚಿ ನಂಬುವುದಕ್ಕೆ ಹೋಗಬೇಡ. ಏಕೆಂದರೆ ನೀನು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿಯೇ ಮೋಸ ಮಾಡುವಂತಹ ನಂಬಿಕೆ ದ್ರೋಹಿಗಳು ಪ್ರಸ್ತುತವಾಗಿರುವಂತಹ ಜಗತ್ತಿನಲ್ಲಿ ವಾಸವಾಗಿ ಇದ್ದಾರೆ ಎನ್ನುವುದನ್ನು ಮರೆಯಲೇಬೇಡಿ. ಕೆಟ್ಟ ದಿನಗಳು ಶಾಶ್ವತವಲ್ಲ. ಕೆಟ್ಟ ದಿನಗಳಲ್ಲಿ ಧೈರ್ಯ ಎಂದಿಗೂ ಕೂಡ ಕಳೆದುಕೊಳ್ಳಲೇಬೇಡ. ಕೆಟ್ಟ ಸಮಯದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಸಮಯವೇ ನಿನ್ನ ಜೀವನಕ್ಕೆ ಒಂದು ಮಹೋನ್ನತವಾಗಿರುವಂತಹ ದಾರಿಯನ್ನು ತೋರಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಕಾಲ ಒಂದೇ ರೀತಿ ಇರುವುದಿಲ್ಲ. ಇಂದು ನಿನ್ನನ್ನು ಕಾಲಿನ ಕೆಳಗೆ ಹಾಕಿ ತುಳಿದವರು ನಾಳೆ ನಿನ್ನ ಎದುರಿಗೆ ಮಂಡಿಯೂರಿ ಕಾಲನ್ನು ಹಿಡಿಯುವ ದಿನವೂ ಕೂಡ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಒಳ್ಳೆಯ ಸಮಯ ಎನ್ನುವುದು ನಿನ್ನ ಜೀವನದಲ್ಲಿ ಬರಲೇಬೇಕು. ಒಂದು ಕ್ಷಣದಲ್ಲಿ ಭಿಕ್ಷುಕ ರಾಜನಾಗಬಹುದು, ರಾಜ ಕೂಡ ಭಿಕ್ಷುಕನಾಗಬಹುದು. ಅವರವರ ಕರ್ಮ ಅವರಿಗೆ ತಕ್ಕ ರೀತಿಯಾಗಿರುವಂತಹ ಫಲವನ್ನು ನೀಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಫಲವನ್ನು ನೀವು ಅನುಭವಿಸಲೇಬೇಕು ಅನ್ನುವುದೇ ಆದರೆ ಒಳ್ಳೆಯ ಕರ್ಮಗಳನ್ನು ಮಾಡುವುದನ್ನು ಮೊದಲು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನೀನು ಅವಮಾನಗಳ ಬೆಂಕಿಯಲ್ಲಿ ಬೆಂದಷ್ಟು ಗಟ್ಟಿಯಾಗುತ್ತಾ ಹೋಗುವೆ. ಕುಗ್ಗುವುದಕ್ಕೆ ಹೋಗಬೇಡ. ನಿನ್ನ ಮನಸ್ಸು ಕುಗ್ಗಿದರೆ ಮಾತ್ರ ಅವಮಾನಗಳು ನಿನ್ನ ಹೃದಯವನ್ನು ಅಲ್ಲಾಡಿಸಿ ಬಿಡುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಅವಮಾನವಾಗಿದೆ, ಅಯ್ಯೋ ನಾನು ಸೋತು ಹೋಗಿದ್ದೇನೆ ಎಂದು ಎಂದಿಗೂ ಕೂಡ ನೀವು ಚಿಂತನೆಗೆ ಒಳಗಾಗಬೇಡಿ. ಏನೇ ಆಗಿದ್ದರೂ ಕೂಡ ಎಲ್ಲವೂ ನನ್ನ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡು. ದೇವರು ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಯಾರಿಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕೋ ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಅವನು ಕಾಲ ಸಮಯ ಎನ್ನುವುದು ಕೂಡಿ ಬಂದಾಗ ಎಲ್ಲವನ್ನೂ ಕೂಡ ಕರುಣಿಸುತ್ತಾನೆ. ಯಾವ ವಿಷಯದಲ್ಲಿಯೂ ಕೂಡ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾರ ಮೇಲೆಯೂ ಕೂಡ ಅತಿಯಾದ ನಂಬಿಕೆಯನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಸಮಯ ಸಂದರ್ಭ ಎನ್ನುವುದು ಬದಲಾವಣೆಯಾಗುತ್ತಾ ಹೋಗುತ್ತದೆ. ಈ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ನಮ್ಮ ಜೀವನವನ್ನು ಕೂಡ ಬದಲಾಯಿಸಿಕೊಂಡು ಹೋಗುವುದನ್ನು ನೋಡಬೇಕು. ಇಲ್ಲವಾದರೆ ಇಂದಿನ ಸಿಚುವೇಶನ್ನಲ್ಲಿ, ಇಂದಿನ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ನುಂಗಿ ಹಾಕುವವರೇ ಹೆಚ್ಚಿನ ಜನರು ಇದ್ದಾರೆ. ಇದನ್ನು ಅರಿತು ಜೀವನವನ್ನು ಮಾಡಬೇಕು. ನಿಮಗೆ ಜೀವನದ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿ ಭಯ ಎನ್ನುವುದು ಆವರಿಸಿಕೊಂಡಿದೆ ಅಂದರೆ ಖಂಡಿತವಾಗಿಯೂ ಕೂಡ ನನ್ನ ಜೊತೆಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಎಂದು ನೀವು ನಂಬಬೇಕು. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ದೇವರು ಶ್ರೀಕೃಷ್ಣ ಪರಮಾತ್ಮನು ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಒಳ್ಳೆಯ ಸಮಯ ಎನ್ನುವುದು ನಿಮ್ಮ ಜೀವನದಲ್ಲಿ ಬರಲೇಬೇಕು. ಆ ಸಮಯಕ್ಕೋಸ್ಕರ ನೀವು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ ಆ ಸಮಸ್ಯೆಗೆ ಪರಿಹಾರವನ್ನು ದೇವರು ಸಮಯ ಬಂದಾಗ ಕರುಣಿಸುತ್ತಾನೆ. ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಆದರೆ ಆ ಪರಿಹಾರವನ್ನು ಹುಡುಕುವಂತಹ ತವಕ ನಮಗೆ ಇರಬೇಕಾಗಿರುವಂಥದ್ದು ಅವಶ್ಯಕ. ಸುಳ್ಳು ಮೋಸ ಮಾಡಿ ಬದುಕುವವರು ಹೆಚ್ಚು ಕಾಲ ನೆಮ್ಮದಿಯಿಂದ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅವರು ಮಾಡಿದ ಕರ್ಮಗಳೇ ಅವರನ್ನು ಸುತ್ತಿಕೊಂಡು ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ.
ನಾವು ಏನೇ ಮಾಡಿದರೂ ಕೂಡ ಅದನ್ನು ಈ ಜನ್ಮದಲ್ಲಿಯೇ ನಾವು ಅನುಭವಿಸಬೇಕಾಗುತ್ತದೆ. ಒಂದು ಸಾರಿ ಅವರ ಹಣೆ ಬರಹ ಕೆಟ್ಟಿತ್ತೆಂದರೆ ಒಂದರ ಮೇಲೆ ಒಂದರಂತೆ ಅವರು ಮಾಡಿದ ತಪ್ಪುಗಳೆಲ್ಲ ಶಿಕ್ಷೆ ಅನುಭವಿಸಲೇಬೇಕು. ಸರಿಯಾದ ಸಮಯವನ್ನು ನೋಡಿ ಜೀವನ ಎನ್ನುವುದು ಎಲ್ಲವನ್ನು ನಮಗೆ ಕಲಿಸುತ್ತಾ ಮುಂದುವರಿಯುವುದು. ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಕೆಟ್ಟ ಕೆಲಸಗಳನ್ನು ಎಂದಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ. ಒಳ್ಳೆಯ ಅಭಿಪ್ರಾಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ನೋಡಿ ಕೆಟ್ಟ ಅಭಿಪ್ರಾಯಗಳನ್ನು, ಕೆಟ್ಟ ಆಲೋಚನೆಗಳನ್ನು ಮೈಗೂಡಿಸಿಕೊಂಡಿರುವಂತಹ ವ್ಯಕ್ತಿಗಳೊಂದಿಗೆ ಎಂದಿಗೂ ಕೂಡ ಇರಲೇಬೇಡಿ. ಯಾವ ವ್ಯಕ್ತಿಯು ಕೆಟ್ಟದ್ದನ್ನು, ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೆಯೋ ಅವನು ಎಂದಿಗೂ ಕೂಡ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಕ್ಕೆ, ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಬದುಕಿನಲ್ಲಿ ಅತಿಯಾಗಿ ಮೌನವಾಗಿ ಇರುವುದು ಒಳ್ಳೆಯದಲ್ಲ. ಎಲ್ಲಿ ಯಾವ ರೀತಿಯಾಗಿರುವಂತಹ ವರ್ತನೆಯನ್ನು ತೋರಬೇಕು, ಎಲ್ಲಿ ಮಾತನಾಡಬೇಕು, ಎಲ್ಲಿ ಮೌನವಾಗಿ ಇರಬೇಕು ಎನ್ನುವುದನ್ನು ಅರಿತವನು ಮಾತ್ರ ಜೀವನದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾದೀತು. ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕೂಡ ನಾವು ಕಲಿಯಬೇಕಾಗುತ್ತದೆ. ಸಮಸ್ಯೆ ಸವಾಲುಗಳನ್ನು ಯಾರು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆಯೋ ಅವರು ಮಾತ್ರ ಬದುಕಿನಲ್ಲಿ ಗಟ್ಟಿಯಾಗಿ ಬದುಕುವುದಕ್ಕೆ ಸಾಧ್ಯರು. ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸಹಜ. ಆ ಸಮಸ್ಯೆಗಳನ್ನು ಮೆಟ್ಟಿ ನಡೆದಾಗ ಮಾತ್ರ ಬದುಕಿನಲ್ಲಿ ನಾವು ಏನಾದರೂ ಒಂದು ವಿಶೇಷವಾಗಿರುವಂಥದ್ದನ್ನು ಸಾಧಿಸುವುದಕ್ಕೆ ಸಾಧ್ಯವಾದೀತು. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಗಳನ್ನು ಯಾವತ್ತಿಗೂ ಕೂಡ ಸುಧಾರಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಶ್ರಮವು ನಿನ್ನದೇ, ಸಮಯವೂ ಕೂಡ ನಿನ್ನದೇ. ಸಾಧಿಸುವ ಛಲ ಇದ್ದರೆ ಪ್ರತಿಫಲ ಎನ್ನುವುದು ಕೂಡ ನಿನ್ನದೇ. ಶ್ರದ್ಧೆ ಜ್ಞಾನವನ್ನು ನೀಡುತ್ತದೆ, ನಮ್ರತೆ ಮಾನವನನ್ನು ನೀಡುತ್ತದೆ, ಯೋಗ್ಯತೆ ಸ್ಥಾನವನ್ನು ನೀಡುತ್ತದೆ. ಯಾವ ವ್ಯಕ್ತಿ ಈ ಮೂರನ್ನು ಪಡೆಯುತ್ತಾನೆಯೋ ಅವನಿಗೆ ಎಲ್ಲ ಕಡೆ ಸನ್ಮಾನ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಈ ಅಂಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.